ಇನ್ನು ಡೊನಾಲ್ಡ್ ಟ್ರಂಪ್ ಅದೆಷ್ಟೇ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರು ಕೂಡ ಯುದ್ಧ ಮುಂದುವರಿತಾನೆ ಇದೆ. ಅದೇ ರೀತಿಯಾಗಿ ಟೆಕ್ಸಾಸ್ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯಾಗಿದೆ. ಅಲ್ಲೂ ಕೂಡ ದಾಳಿಯನ್ನ ನಡೆಸಿದ್ದಾಯ್ತು. ಈಗ ತೈಲ ಘಟಕಗಳೇ ಟಾರ್ಗೆಟ್ ಆಗಿರುವಂತದ್ದು. ದಾಳಿ ನಡೆದಿದೆ. ಒಲೆರೋ ತೈಲ ಸಂಸ್ಕರಣಾ ಘಟಕದ ಮೇಲೂ ಕೂಡ ಅಟ್ಯಾಕ್ ಮುಂದುವರೆದಿರುವಂತದ್ದು ನೋಡ್ತಾ ಇದ್ದೀವಿ. ಹೊತ್ತಿ ಉರಿದು ಹೋಗ್ತಾ ಇದೆ ತೈಲ ಘಟಕ. ಸರ್ವನಾಶ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಇರಾನ್ನ ತೈಲ ಘಟಕಗಳನ್ನ. ಒಂದ್ ಕಡೆ ಕದನ ವಿರಾಮ ಅಂತ ಹೇಳಿರುವಂತದ್ದು ಅದು ಪ್ಲಾನ್ ರೀತಿ ಕಾಣಿಸ್ತಾ ಇದೆ. ಅಮೆರಿಕ ಮಾಡಿರುವಂತಹ ಒಂದು ಬೇರೊಂದು ರೀತಿಯ ಆಂತರಿಕ ಪ್ಲಾನ್ ಅಂತ ಅನ್ಸುತ್ತೆ. ಅದಕ್ಕೆ ಇಸ್ರೇಲ್ಗೆ ಕೂಡ ಒಪ್ಪಿಗೆ ಇಲ್ಲ. ಇಸ್ರೇಲ್ ಮುಂದುವರಿಸ್ತೀವಿ ನಾವು ಯುದ್ಧನ ಅಂತ ದಾಳಿಯನ್ನ ಮುಂದುವರಿಸಿರುವಂತದ್ದು ಇರಾನ್ ಮೇಲೆ. ಅದೇ ಒಂದು ಉದಾಹರಣೆ ಅನ್ನುವಂತೆ ತೈಲ ಘಟಕ ಹೊತ್ತಿ ಉರಿಯುತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ದಟ್ಟವಾದಂತಹ ಹೊಗೆ ಹತ್ಕೊಂಡಿದೆ. ಸಾಕಷ್ಟು ತೈಲ ಅಲ್ಲಿ ನಿಜಕ್ಕೂ ಕೂಡ ಹೊತ್ತಿ ಉರಿಯುತ್ತಾ ಇರುವಂಥದ್ದು, ನಾಶವಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಡೀ ಬೇರೆ ಬೇರೆ ರಾಷ್ಟ್ರಗಳು ಡಿಪೆಂಡ್ ಆಗಿರುವಂಥದ್ದು ಇರಾನ್ನಿಂದ ಬರ್ತಾ ಇರುವಂತಹ ತೈಲದ ಮೇಲೆ. ಅದೇ ಈಗ ನಾಶ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇಸ್ರೇಲ್, ಅಮೆರಿಕ. ಡಿಪೆಂಡೆನ್ಸಿ ಹೆಚ್ಚಾಗಿ ಇರುವಂಥದ್ದು, ಇಡೀ ವಿಶ್ವ ಡಿಪೆಂಡ್ ಆಗಿರುವಂಥದ್ದು ಇರಾನ್ ಮೇಲೆ. ಈಗ ಅದಕ್ಕೇನೆ ನಾಶ ಉಂಟಾಗ್ತಾ ಇದೆ. ತೈಲ ಘಟಕಗಳನ್ನೆಲ್ಲ ಧ್ವಂಸ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇಸ್ರೇಲ್.